ನಾನು ಚನ್ನಬಸವಯ್ಯ ಹುರುಳಿಯಾಳ್ಮಠ, ಬಳ್ಳಾರಿಯ ಶ್ರೀಮತಿ ಸರಳಾದೇವಿ ಸತೀಶ್ ಚಂದ್ರ ಅಗರ್ವಾಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇಲ್ಲಿನ ಅರ್ಥಶಾಸ್ತ್ರ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇಂದು ನಾನು ನಿಮ್ಮ ಮುಂದೆ ತಂದಿರತಕ್ಕಂತಹ ವಿಷಯ ಪತ್ತಿನ ನಿಯಂತ್ರಣ. ಅರ್ಥವ್ಯವಸ್ಥೆಯಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಸಾಲವನ್ನು ಕೊಡುವ ಕಾರ್ಯವನ್ನು ಮಾಡ್ತವೆ. ಅರ್ಥವ್ಯವಸ್ಥೆಯಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ಹೆಚ್ಚು ಹೆಚ್ಚು ಸಾಲವನ್ನು ಕೊಡ್ತಾ ಹೋದಂತೆಲ್ಲ ಅರ್ಥವ್ಯವಸ್ಥೆಯಲ್ಲಿ ಹಣದ ಪೂರೈಕೆಯ ಪ್ರಮಾಣ ಹೆಚ್ಚಾಗ್ತಾ ಹೋಗ್ತದೆ. ಯಾವಾಗ ಹಣದ ಪೂರೈಕೆಯ ಪ್ರಮಾಣ ಹೆಚ್ಚಾಗ್ತದೋ ಪರಿಣಾಮವಾಗಿ ಜನಗಳ ಕೈಯಲ್ಲಿ ಹಣದ ಪ್ರಮಾಣ, ಜನಗಳ ಬಳಿಯಲ್ಲಿ ಹಣದ ಪ್ರಮಾಣ ಹೆಚ್ಚಾಗ್ತದೆ. ಜನಗಳ ಬಳಿಯಲ್ಲಿ ಹಣದ ಪ್ರಮಾಣ ಹೆಚ್ಚಾಯಿತು ಅಂತಂದ್ರೆ ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಗ್ತದೆ. ಸರಕು ಸೇವೆಗಳಿಗೆ ಬೇಡಿಕೆ ಹೆಚ್ಚಾಯಿತು ಅಂತಂದ್ರೆ ಸಾಮಾನ್ಯವಾಗಿ ಬೆಲೆಗಳು ಹೆಚ್ಚಾಗ್ತಾ ಹೋಗ್ತವೆ. ಬೇಡಿಕೆ ಯಾವಾಗ ಹೆಚ್ಚಾಗ್ತದೋ ಬೆಲೆಗಳು ನಿಧಾನವಾಗಿ ಏರ್ಲಿಕ್ಕೆ ಪ್ರಾರಂಭವಾಗ್ತವೆ. ಆದ್ದರಿಂದ ಸಾಲಗಳನ್ನು ನಿಯಂತ್ರಣ ಮಾಡುವ ಕೆಲಸವನ್ನು ಕೇಂದ್ರ ಬ್ಯಾಂಕು ಮಾಡುತ್ತದೆ. ವಾಣಿಜ್ಯ ಬ್ಯಾಂಕುಗಳು ಕೊಡ್ತಕ್ಕಂತಹ ಸಾಲಗಳನ್ನು ನಿಯಂತ್ರಿಸುವ ಕೆಲಸವನ್ನು ಕೇಂದ್ರ ಬ್ಯಾಂಕು ಮಾಡುತ್ತದೆ. ಈ ಕೆಲಸವನ್ನ ಮಾಡಲಿಲ್ಲ ಅಂತಂದ್ರೆ, ಕೇಂದ್ರ ಬ್ಯಾಂಕು ಪತ್ತಿನ ಹಣವನ್ನು ನಿಯಂತ್ರಣ ಮಾಡಲಿಲ್ಲ, ಸಾಲದ ಹಣವನ್ನು ನಿಯಂತ್ರಣ ಮಾಡಲಿಲ್ಲ ಅಂತಂದ್ರೆ ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರದ ಪರಿಸ್ಥಿತಿ ಬರ್ತದೆ ಮತ್ತು ನಿಗದಿತ ಆದಾಯವನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳ ಜೀವನ ದುರ್ಬರವಾಗ್ತಾ ಹೋಗ್ತದೆ, ಕಷ್ಟಕರವಾಗ್ತಾ ಹೋಗ್ತದೆ. ಆದ್ದರಿಂದ ಕೇಂದ್ರ ಬ್ಯಾಂಕು ನಿಯಂತ್ರಣ ಮಾಡುವ ಕೆಲಸವನ್ನು ಮಾಡ್ತದೆ, ಪತ್ತು ನಿಯಂತ್ರಣವನ್ನು ಮಾಡತಕ್ಕಂತಹ ಕೆಲಸವನ್ನು ಮಾಡ್ತದೆ. ನಾನು ಪತ್ತು ನಿಯಂತ್ರಣದ ಕ್ರಮಗಳನ್ನ ಎರಡು ವಿಭಾಗಗಳಾಗಿ ವಿಂಗಡಣೆ ಮಾಡ್ತೇವೆ ನಾವು. ಒಂದನೇದು ಎ, ಕ್ವಾಂಟಿಟೇಟಿವ್ ಮೆಷರ್ಸ್ ಅಂತ ಕರೀತೇವೆ. ಕ್ವಾಂಟಿಟೇಟಿವ್ ಆರ್ ಜನರಲ್ ಮೆಷರ್ಸ್ ಅಂತ ಕರೀತೇವೆ. ಜನರಲ್ ಮೆಷರ್ಸ್ ಅಂತ ಕರೀತೇವೆ. ಅಂದ್ರೆ ಪ್ರಮಾಣ ಅಥವಾ ಸಾಮಾನ್ಯ ಕ್ರಮಗಳು ಅಂತ ಕರೀತೇವೆ. ಅಂದ್ರೆ ಹೆಸರೇ ಹೇಳುವಂತೆ ಅರ್ಥವ್ಯವಸ್ಥೆಯಲ್ಲಿ ಹಣದ ಪ್ರಮಾಣವನ್ನ ನಿಯಂತ್ರಣ ಮಾಡುವ ಕೆಲಸವನ್ನ ಈ ಕ್ರಮಗಳು ಮಾಡ್ತವೆ. ನಾನು ಇವುಗಳಲ್ಲಿ ಒಂದೊಂದಾಗಿ ನಿಮಗೆ ಹೇಳ್ತಾ ಹೋಗ್ತೇನೆ. ಕ್ವಾಂಟಿಟೇಟಿವ್ ಮೆಷರ್ಸ್ ಅಲ್ಲಿ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ. ನಂತರ ನಾವು ಕ್ವಾಲಿಟೇಟಿವ್ ಮೆಷರ್ಸ್ ಅಥವಾ ಸೆಲೆಕ್ಟಿವ್ ಮೆಷರ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಈಗ ನಾನು ಸದ್ಯಕ್ಕೆ ಕ್ವಾಂಟಿಟೇಟಿವ್ ಮೆಷರ್ಸ್ ಅನ್ನ ಹೇಳ್ತೇನೆ. ಮೊದಲನೇ ನಾನು ಬ್ಯಾಂಕ್ ರೇಟ್ ಅನ್ನು ತೆಗೆದುಕೊಳ್ತೇನೆ. ಬ್ಯಾಂಕ್ ದರ ಅಂತ ಕರಿತೀವಿ. ಏನು ಬ್ಯಾಂಕ್ ದರ ಅಂತಂದ್ರೆ, ವಾಣಿಜ್ಯ ಬ್ಯಾಂಕ್ಗಳು ತಮಗೆ ಅಗತ್ಯ ಬಿದ್ದಾಗ, ಹಣದ ಅವಶ್ಯಕತೆ ಬಿದ್ದಾಗ, ಸಾಲ ಬೇಕಾದಾಗ ಕೇಂದ್ರ ಬ್ಯಾಂಕಿನಲ್ಲಿ ತಮ್ಮಲ್ಲಿರ್ತಕ್ಕಂತಹ ಹುಂಡಿಗಳನ್ನ, ಸರ್ಕಾರಿ ಸಾಲ ಪತ್ರಗಳನ್ನ, ಸರ್ಕಾರಿ ಭದ್ರತಾ ಪತ್ರಗಳನ್ನ ಆಧಾರವಾಗಿಟ್ಬಿಟ್ಟು ಸಾಲವನ್ನು ತೆಗೆದುಕೊಳ್ತವೆ, ದೀರ್ಘಾವಧಿ ಸಾಲಗಳನ್ನು ತೆಗೆದುಕೊಳ್ತವೆ. ಈ ಸಾಲದ ಮೇಲೆ ವಿಧಿಸುವ ಬಡ್ಡಿಯ ದರವನ್ನು ನಾವು ಬ್ಯಾಂಕ್ ರೇಟ್ ಅಂತ ಕರಿತೇವೆ ಅಥವಾ ಡಿಸ್ಕೌಂಟ್ ರೇಟ್ ಅಂತಲೂ ಕೂಡ ಕರಿತೇವೆ. ನಾನು ಇನ್ನೊಂದು ವಿಡಿಯೋದಲ್ಲಿ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೇನೆ, ಯಾಕೆ ಡಿಸ್ಕೌಂಟ್ ರೇಟ್ ಅಂತ ಕರಿತೇವೆ ಅಂತಂದು. ಅಂದ್ರೆ ಬ್ಯಾಂಕು ದರವನ್ನ ಹೆಚ್ಚು ಕಡಿಮೆ ಮಾಡುವುದರ ಮೂಲಕ, ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ತೆಗೆದುಕೊಳ್ಳುವ ಸಾಲದ ಮೇಲಿನ ಬಡ್ಡಿಯ ದರವನ್ನ ಹೆಚ್ಚು ಕಡಿಮೆ ಮಾಡುವುದರ ಮೂಲಕ ಕೇಂದ್ರ ಬ್ಯಾಂಕು ಹಣದ ಪೂರೈಕೆ ಪ್ರಮಾಣವನ್ನು ನಿಯಂತ್ರಣ ಮಾಡ್ತದೆ. ಯಾವಾಗ ವಾಣಿಜ್ಯ ಬ್ಯಾಂಕ್ಗಳು ಕೇಂದ್ರ ಬ್ಯಾಂಕಿನಿಂದ ತೆಗೆದುಕೊಳ್ಳುವ ಸಾಲಗಳ ಮೇಲಿನ ಬಡ್ಡಿಯ ದರ ಹೆಚ್ಚಾಗ್ತದೋ ಆಗ ವಾಣಿಜ್ಯ ಬ್ಯಾಂಕ್ಗಳು ಕೂಡ ತಾವು ನೀಡತಕ್ಕಂತಹ ಸಾಲಗಳ ಮೇಲಿನ ಬಡ್ಡಿಯ ದರವನ್ನ ಹೆಚ್ಚು ಮಾಡ್ತವೆ. ಅಂದ್ರೆ ಯಾವಾಗ ಬ್ಯಾಂಕ್ ರೇಟ್ ಹೆಚ್ಚಾಗ್ತದೋ ಆಗ ವಾಣಿಜ್ಯ ಬ್ಯಾಂಕ್ಗಳು ತಾವು ನೀಡತಕ್ಕಂತಹ ಸಾಲಗಳ ಮೇಲಿನ ಬಡ್ಡಿಯ ದರವನ್ನು ಹೆಚ್ಚು ಮಾಡ್ತವೆ. ಮತ್ತು ಯಾವಾಗ ಬಡ್ಡಿಯ ದರ ಹೆಚ್ಚಾಗ್ತದೋ ಆಗ ಸಾಲ ತೆಗೆದುಕೊಳ್ಳುವ ಜನಗಳ ಸಂಖ್ಯೆ ಕಡಿಮೆ ಆಗ್ತದೆ. ಜೊತೆಗೆ ಸಾಲದ ಬಡ್ಡಿಯ ದರ ಹೆಚ್ಚಾದುದರಿಂದ ಒಂದಿಷ್ಟು ಜನ ಸಾಲಗಳ ಮರುಪಾವತಿಯನ್ನ ಮಾಡ್ತಾರೆ. ಹಾಗಾಗಿ ಅರ್ಥವ್ಯವಸ್ಥೆಯಲ್ಲಿ ಹಣದ ಪ್ರಮಾಣ ಕಡಿಮೆ ಆಗ್ತದೆ ಮತ್ತು ಬೇಡಿಕೆ ಕಡಿಮೆ ಆಗ್ತದೆ ಮತ್ತು ಬೆಲೆಗಳು ನಿಯಂತ್ರಣಕ್ಕೆ ಬರ್ತವೆ. ಸಾಲಗಳ ಪ್ರಮಾಣವನ್ನು ನಿಯಂತ್ರಿಸುವ ಕೆಲಸವನ್ನ ಕೇಂದ್ರ ಬ್ಯಾಂಕು ಬ್ಯಾಂಕ್ ರೇಟಿನ ಮೂಲಕ ಮಾಡ್ತದೆ. ಯಾವಾಗ ಬಡ್ಡಿಯ ದರ ಹೆಚ್ಚಾಗ್ತದೋ, ಬ್ಯಾಂಕ್ ರೇಟ್ ಹೆಚ್ಚಾಗ್ತದೋ ಆಗ ವಾಣಿಜ್ಯ ಬ್ಯಾಂಕ್ಗಳು ತೆಗೆದುಕೊಳ್ತಕ್ಕಂತಹ ಸಾಲದ ಪ್ರಮಾಣವು ಕೂಡ ಕಡಿಮೆ ಆಗ್ತದೆ ಮತ್ತು ಸಾಲಗಳನ್ನು ನೀಡತಕ್ಕಂತಹ ಪ್ರಮಾಣವು ಕೂಡ ಕಡಿಮೆ ಆಗ್ತದೆ.
ನಾನು ಎರಡನೇದಾಗಿ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯನ್ನು ತೆಗೆದುಕೊಳ್ತೇನೆ. ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತ ಕರೀತೇವೆ. ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಅಂತ ಕರೀತೇವೆ. ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಹಣದ ಅಗತ್ಯತೆ ಬಿದ್ದಾಗ, ಅಭಿವೃದ್ಧಿಯ ಕಾರ್ಯಗಳಿಗೆ ಹಣ ಬೇಕಾದಾಗ ಸರ್ಕಾರಿ ಭದ್ರತಾ ಪತ್ರಗಳನ್ನು ಮಾರಾಟ ಮಾಡ್ತದೆ. ಅವು ಜನಗಳ ಬಳಿ ಇರ್ತದೆ. ಈಗ ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರದ ಪರಿಸ್ಥಿತಿ ಕಂಡು ಬಂದಿದೆ ಅಂತಂದ್ರೆ ಕೇಂದ್ರ ಬ್ಯಾಂಕ್ ಏನ್ ಮಾಡ್ತದೆ, ಸರ್ಕಾರಿ ಭದ್ರತಾ ಪತ್ರಗಳನ್ನು ಮಾರಾಟ ಮಾಡ್ತದೆ. ಅಂದ್ರೆ ಮಾರಾಟ ಮಾಡಿದಾಗ ಸಾರ್ವಜನಿಕರು ಮತ್ತು ವಾಣಿಜ್ಯ ಬ್ಯಾಂಕ್ಗಳು ಕೊಳ್ಳತಕ್ಕಂತಹ ಕೆಲಸವನ್ನು ಮಾಡ್ತಾರೆ. ಸರ್ಕಾರಿ ಭದ್ರತಾ ಪತ್ರಗಳನ್ನು ಕೊಳ್ಳತಕ್ಕಂತಹ ಕೆಲಸವನ್ನು ಮಾಡ್ತಾರೆ. ಯಾವಾಗ ವಾಣಿಜ್ಯ ಬ್ಯಾಂಕ್ಗಳು ಅಥವಾ ಸಾರ್ವಜನಿಕರು ಸರ್ಕಾರಿ ಭದ್ರತಾ ಪತ್ರಗಳನ್ನು ಕೊಳ್ಳುತ್ತಾರೋ ಆಗ ಹಣ ಜನಗಳ ಕೈಯಿಂದ ಮತ್ತು ವಾಣಿಜ್ಯ ಬ್ಯಾಂಕ್ಗಳ ಕೈಯಿಂದ ಕೇಂದ್ರ ಬ್ಯಾಂಕಿಗೆ ಹರಿದು ಬರ್ತದೆ. ಜನಗಳ ಕೈಯಲ್ಲಿ ಅಥವಾ ವಾಣಿಜ್ಯ ಬ್ಯಾಂಕ್ಗಳ ಕೈಯಲ್ಲಿ ಹಣದ ಪ್ರಮಾಣ ಕಡಿಮೆ ಆಗ್ತದೆ. ಸಾಲ ಕೊಡ್ಲಿಕ್ಕೆ ಉಳಿತಕ್ಕಂತಹ ಹಣದ ಪ್ರಮಾಣ ಕಡಿಮೆ ಆಗ್ತದೆ. ಅಂದ್ರೆ ಸಾಲ ಪತ್ರಗಳನ್ನ ವಾಣಿಜ್ಯ ಬ್ಯಾಂಕ್ಗಳಿಗೆ ಮಾರಾಟ ಮಾಡ್ತದೆ, ಸಾರ್ವಜನಿಕರಿಗೂ ಮಾರಾಟ ಮಾಡ್ತದೆ ರಿಸರ್ವ್ ಬ್ಯಾಂಕು. ಅದರ ಮೂಲಕ ಹಣ ತನ್ನಲ್ಲಿಗೆ ಬರುವಂತೆ ನೋಡ್ಕೊಳ್ತದೆ. ಸಾರ್ವಜನಿಕರು ಮತ್ತು ಬ್ಯಾಂಕ್ನಲ್ಲಿರ್ತಕ್ಕಂಥ ಹಣ ತನ್ನಲ್ಲಿಗೆ ಬರುವಂತೆ ನೋಡ್ಕೊಳ್ತದೆ. ಯಾವಾಗ ಜನಗಳ ಕೈಯಿಂದ ಹಣ ಮತ್ತು ವಾಣಿಜ್ಯ ಬ್ಯಾಂಕ್ಗಳ ಕೈಯಿಂದ ಹಣ ಕೇಂದ್ರ ಬ್ಯಾಂಕ್ ಅನ್ನು ಸೇರ್ತದೋ ಆಗ ಅರ್ಥವ್ಯವಸ್ಥೆಯಲ್ಲಿ ಬೇಡಿಕೆಯ ಪ್ರಮಾಣ ಕಡಿಮೆಯಾಗಿ ಹಣದುಬ್ಬರ ನಿಯಂತ್ರಣಕ್ಕೆ ಬರ್ತದೆ. ನಾನು ನೆಕ್ಸ್ಟ್ ತೆಗೆದುಕೊಳ್ತಕ್ಕಂಥದ್ದು CRR ತೆಗೆದುಕೊಳ್ತೇನೆ. ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರೀತೇವೆ. ಕ್ಯಾಶ್ ರಿಸರ್ವ್ ರೇಷಿಯೋ, ನಗದು ಮೀಸಲು ಅನುಪಾತ ಅಂತ ಕರೀತೇವೆ. ನಗದು ಮೀಸಲು ಅನುಪಾತ ಅಂತಂದ್ರೆ ಪ್ರತಿಯೊಂದು ವಾಣಿಜ್ಯ ಬ್ಯಾಂಕು ತನಗೆ ಬರ್ತಕ್ಕಂತಹ ಠೇವಣಿಗಳಲ್ಲಿ, ಆ ಠೇವಣಿಗಳನ್ನು ನಾವು NDTL ಅಂತ ಕರಿತೇವೆ, ನೆಟ್ ಡಿಮ್ಯಾಂಡ್ ಅಂಡ್ ಟೈಮ್ ಲಯಬಿಲಿಟೀಸ್ ಅಂತ ಕರಿತೇವೆ. ಅಂದ್ರೆ ದಿನನಿತ್ಯದ ವ್ಯವಹಾರಗಳದ್ದು ಹಣ ಬೇರೆ ಮತ್ತು ಟೈಮ್ ಲಯಬಿಲಿಟೀಸ್ ಅವಧಿಯ ಹೊಣೆಗಾರಿಕೆಗಳು ಬೇರೆ. ಅವಧಿಯ ಹೊಣೆಗಾರಿಕೆಗಳಲ್ಲಿ ಬರ್ತಕ್ಕಂತಹ ಹಣದಲ್ಲಿ ಒಂದಿಷ್ಟು ಪ್ರಮಾಣವನ್ನ ಕೇಂದ್ರ ಬ್ಯಾಂಕು ನಿರ್ಧರಿಸಿದ ಪ್ರಮಾಣದ ಹಣವನ್ನ ವಾಣಿಜ್ಯ ಬ್ಯಾಂಕ್ಗಳು ಕೇಂದ್ರ ಬ್ಯಾಂಕಿನಲ್ಲಿ ಇಡಬೇಕಾಗ್ತದೆ. ಅದನ್ನು ನಾವು ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಕರಿತೇವೆ, ನಗದು ಮೀಸಲು ಅನುಪಾತ ಅಂತ ಕರಿತೇವೆ. ಆ ಮೀಸಲಿನ ಪ್ರಮಾಣವನ್ನ ಹೆಚ್ಚು ಮಾಡ್ತದೆ. ಅರ್ಥವ್ಯವಸ್ಥೆಯಲ್ಲಿ ಬೆಲೆಗಳು ಹೆಚ್ಚಾಗ್ತಾ ಇದೆ, ಹಣದುಬ್ಬರ ಹೆಚ್ಚಾಗ್ತಾ ಇದೆ ಅಂದ್ರೆ ಏನ್ ಮಾಡ್ತದೆ ಕೇಂದ್ರ ಬ್ಯಾಂಕು? ಕ್ಯಾಶ್ ರಿಸರ್ವ್ ರೇಷಿಯೋ ದರವನ್ನ ಹೆಚ್ಚು ಮಾಡ್ತದೆ. ಯಾವಾಗ ಹೆಚ್ಚು ಮಾಡ್ತದೋ ಆಗ CRR ದರವನ್ನು ಹೆಚ್ಚು ಮಾಡಿದಾಗ ವಾಣಿಜ್ಯ ಬ್ಯಾಂಕ್ಗಳು ತಮ್ಮಲ್ಲಿರ್ತಕ್ಕಂತಹ ಠೇವಣಿಗಳಲ್ಲಿ ಹೆಚ್ಚಿನ ಪ್ರಮಾಣವನ್ನ ಅಲ್ಲಿಡಬೇಕಾಗ್ತದೆ, ಅಂದ್ರೆ ಕೇಂದ್ರ ಬ್ಯಾಂಕ್ ಇರಬೇಕಾಗ್ತದೆ. ಆಗ ಅವುಗಳಿಗೆ ಸಾರ್ವಜನಿಕರಿಗೆ ಸಾಲ ಕೊಡಲಿಕ್ಕೆ ಉಳಿತಕ್ಕಂತಹ ಹಣದ ಪ್ರಮಾಣ ಕಡಿಮೆ ಆಗ್ತದೆ. ಈಗ ಇನ್ನು ನಾನು ಮುಂದಿನ ಇದಕ್ಕೆ ಹೋಗ್ತೇನೆ. ನಾಲ್ಕನೆಯದು ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಅಂತ. ಶಾಸನಬದ್ಧ ದ್ರವತ್ವದ ಅನುಪಾತ ಅಂತ ಕರೀತೇವೆ. ಪ್ರತಿಯೊಂದು ಬ್ಯಾಂಕು ಸಾರ್ವಜನಿಕರಲ್ಲಿ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಳ್ಳಬೇಕಾಗ್ತದೆ. ಆ ಉಳಿಸಿಕೊಳ್ಳುವ ಕಾರಣಕ್ಕಾಗಿ ಒಂದಿಷ್ಟು ಹಣವನ್ನು ಯಾವಾಗಲೂ ತನ್ನ ಬಳಿ ಇಟ್ಕೊಂಡಿರಬೇಕಾಗ್ತದೆ. ಈಗ ಠೇವಣಿಗಳಾಗಿ ಬಂದಂತಹ ಹಣವನ್ನು ಎಲ್ಲವನ್ನೂ ಕೂಡ ಸಾಲವನ್ನು ಕೊಟ್ಬಿಟ್ರೆ ನಾಳೆ ಯಾರಾದರೂ ಬಂದು ಹಣವನ್ನ ಕೇಳಿದ್ರೆ ಅವರಿಗೆ ಪಾವತಿ ಮಾಡುವ ಹೊಣೆಗಾರಿಕೆ ಬ್ಯಾಂಕ್ನ ಮೇಲೆ ಇರ್ತದೆ. ನೀವೆಲ್ಲವನ್ನೂ ಸಾಲ ಕೊಟ್ರೆ ಅವ್ರಿಗೆ ವಾಪಸ್ ಏನ್ ಕೊಡ್ತೀರಾ? ಅದಕ್ಕೋಸ್ಕರ ಕೇಂದ್ರ ಬ್ಯಾಂಕ್ ಏನ್ ಮಾಡಿದೆ, ಒಂದಿಷ್ಟು ಹಣವನ್ನ ನಿಮ್ಮ ಬಳಿ ಇಟ್ಕೊಳ್ಳಿ, ಭದ್ರತೆಗಾಗಿ ನೀವು ಒಂದಿಷ್ಟು ಹಣವನ್ನ ಶಾಸನಬದ್ಧ ದ್ರವತ್ವದ ಅನುಪಾತ ಅಂತ ಕರೀತೇವೆ. ಅಂದ್ರೆ ಕೇಂದ್ರ ಬ್ಯಾಂಕ್ ನಿರ್ಧಾರ ಮಾಡ್ತದೆ, ನೋಡಪ್ಪ ಇಷ್ಟು ನಿಮ್ಮ ಬಳಿ ಇಟ್ಕೊಂಡಿರ್ಬೇಕು. 100 ರೂಪಾಯಿ ಠೇವಣಿ ಬಂದ್ರೆ ನಿಮಗೆ 20 ರೂಪಾಯಿನ ನೀವು ನಿಮ್ಮ ಬಳಿ ದ್ರವತ್ವದ ಅನುಪಾತಕ್ಕಾಗಿ ಇಟ್ಕೊಂಡಿರ್ಬೇಕು ಅಂತಂದು ಹೇಳ್ತದೆ. ಇದನ್ನ ಸಾಮಾನ್ಯವಾಗಿ ವಾಣಿಜ್ಯ ಬ್ಯಾಂಕ್ಗಳು ಫಸ್ಟ್ ಕ್ಲಾಸ್ ಬಿಲ್ಸು ಮತ್ತೆ ಬಿಲ್ಸ್ ಆಫ್ ಎಕ್ಸ್ಚೇಂಜು ಈ ರೂಪದಲ್ಲಿ ಇಟ್ಕೊಂಡಿರ್ತವೆ, ಟ್ರೆಜರಿ ಬಿಲ್ಸ್ ಗಳ ರೂಪದಲ್ಲಿ ಇಟ್ಕೊಂಡಿರ್ತವೆ, CBM ಗಳ ರೂಪದಲ್ಲಿ ಇಟ್ಕೊಂಡಿರ್ತವೆ, ಕ್ಯಾಶ್ ಗಳ ರೂಪದಲ್ಲೂ ಕೂಡ ಇಟ್ಕೊಂಡಿರ್ತವೆ. ಅಂದ್ರೆ ಅದು ದ್ರವತ್ವಕ್ಕೆ ಅತಿ ಹತ್ತಿರದಲ್ಲಿರ್ತದೆ. ಇದರ ಪ್ರಮಾಣವನ್ನ
ಏನ್ ಮಾಡ್ತದೆ? ಕೇಂದ್ರ ಬ್ಯಾಂಕ್ ಹೆಚ್ಚು ಮಾಡ್ತದೆ. ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರ ಇದೆ ಅನ್ಕೊಳ್ಳಿ, ಅರ್ಥವ್ಯವಸ್ಥೆಯಲ್ಲಿ ಹಣದುಬ್ಬರ ಇದೆ ಅನ್ಕೊಳ್ಳಿ, ಬೆಲೆಗಳು ಒಂದೇ ಸಮನೆ ಹೆಚ್ಚಾಗ್ತಾ ಇದೆ. ಆಗೇನ್ ಮಾಡ್ತದೆ ಕೇಂದ್ರ ಬ್ಯಾಂಕು? SLR ನ ಪ್ರಮಾಣವನ್ನ, ಶಾಸನಬದ್ಧ ದ್ರವತ್ವದ ಅನುಪಾತವನ್ನ ಹೆಚ್ಚು ಮಾಡ್ತದೆ. ಹೆಚ್ಚು ಮಾಡ್ತು ಅಂತಂದ್ರೆ 20 25 ಮಾಡ್ತದೆ ಅಂತ ಇಟ್ಕೊಳ್ಳಿ, 25 ಮಾಡ್ತದೆ ಅಂತ ಇಟ್ಕೊಳ್ಳಿ. ಆಗ ಅರ್ಥವ್ಯವಸ್ಥೆಯಲ್ಲಿ ವಾಣಿಜ್ಯ ಬ್ಯಾಂಕ್ಗಳು ತಮ್ಮ ಬಳಿ ಇಟ್ಕೊಳ್ತಕ್ಕಂಥ ಹಣದ ಪ್ರಮಾಣ ಹೆಚ್ಚಾಗಿ ಸಾಲ ಕೊಡ್ಲಿಕ್ಕೆ ಉಳಿತಕ್ಕಂಥ ಹಣದ ಪ್ರಮಾಣ ಕಡಿಮೆ ಆಗ್ತದೆ. ಸಾಲ ಕೊಡ್ಲಿಕ್ಕೆ ಹಣ ಕಡಿಮೆ ಆಯಿತು ಅಂತಂದ್ರೆ ವಾಣಿಜ್ಯ ಬ್ಯಾಂಕ್ಗಳಿಂದ ಸಾರ್ವಜನಿಕರಿಗೆ ಸಿಗ್ತಕ್ಕಂತಹ ಸಾಲದ ಪ್ರಮಾಣ ಕಡಿಮೆ ಆಗ್ತದೆ, ಸರಕು ಮತ್ತು ಸಾಲಗಳ ಪ್ರಮಾಣ ಕಡಿಮೆ ಆಗ್ತದೆ, ಸಾಲ ಕೊಡ್ತಕ್ಕಂಥ ಪ್ರಮಾಣ ಕಡಿಮೆ ಆಗ್ತದೆ, ಮತ್ತು ಜನಗಳಿಗೆ ಸಿಗ್ತಕ್ಕಂಥ ಹಣದ ಪ್ರಮಾಣ ಕಡಿಮೆ ಆಗ್ತದೆ, ಮತ್ತು ಹಣದುಬ್ಬರವನ್ನು ನಿಯಂತ್ರಣಕ್ಕೆ ತರುವ ಕೆಲಸವನ್ನು ಮಾಡ್ತದೆ ಕೇಂದ್ರ ಬ್ಯಾಂಕು. ನಾನು ಇನ್ನೊಂದು ಮುಂದಿನ ಕ್ರಮಕ್ಕೆ ಹೋಗ್ತೇನೆ. 5ನೇದು ರೆಪೋ ದರ ಅಂತ ಕರೀತೇವೆ. ರೆಪೋ ದರ ಅಂತ ಕರಿತೇವೆ, ರೀಪರ್ಚೇಸ್ ಅಗ್ರಿಮೆಂಟ್ ಅಂತ ಕರಿತೇವೆ, ಅಥವಾ ರೀಪರ್ಚೇಸ್ ಆಪ್ಷನ್ ಅಂತ ಕರಿತೇವೆ, ಮರು ಖರೀದಿ ಒಪ್ಪಂದ ಅಂತ ಕರಿತೇವೆ, ಮರು ಖರೀದಿಯ ದರ ಅಂತ ಕರಿತೇವೆ. ತಮ್ಮಲ್ಲಿರ್ತಕ್ಕಂತಹ ಸರ್ಕಾರಿ ಭದ್ರತಾ ಪತ್ರಗಳನ್ನು ವಾಣಿಜ್ಯ ಬ್ಯಾಂಕ್ಗಳು ಇಟ್ಬಿಟ್ಟು ಅಲ್ಪಾವಧಿ ಸಾಲವನ್ನು ತೆಗೆದುಕೊಳ್ತವೆ. ಕೇಂದ್ರ ಬ್ಯಾಂಕಿನಿಂದ ಅಲ್ಪಾವಧಿ ಸಾಲವನ್ನ ತೆಗೆದುಕೊಳ್ತವೆ. ಆ ಅಲ್ಪಾವಧಿ ಸಾಲದ ಮೇಲೆ ವಿಧಿಸುವ ಬಡ್ಡಿಯ ದರವನ್ನು ನಾವು ರೆಪೋ ರೇಟ್ ಅಂತ ಕರಿತೇವೆ. ಇನ್ನೊಂದು ರಿವರ್ಸ್ ರೆಪೋ ರೇಟ್ ಇದೆ. ನಾನು ಆಗಲೇ ಇನ್ನೊಂದು ವಿಡಿಯೋದಲ್ಲಿ ರೆಪೋ ರೇಟ್ ಮತ್ತು ರಿವರ್ಸ್ ರೆಪೋ ರೇಟ್ ನ ಎಲ್ಲಾ ವಿವರಗಳನ್ನು ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತಿಳಿಸಿದ್ದೇನೆ. ನಾನು ಇಲ್ಲಿ ನಾನು ರೆಪೋ ರೇಟ್ ದರಕ್ಕೆ ಅಷ್ಟೇ ನಾನು ನನ್ನ ವಿವರಣೆಯನ್ನು ಸೀಮಿತಗೊಳಿಸ್ತೇನೆ. ಏನು ರೆಪೋ ರೇಟ್ ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ತೆಗೆದುಕೊಳ್ತಕ್ಕಂತಹ ಅಲ್ಪಾವಧಿ ಸಾಲದ ಮೇಲೆ ವಿಧಿಸುವ ಬಡ್ಡಿಯ ದರವನ್ನು ನಾವು ರೆಪೋ ದರ ಅಂತ ಕರಿತೇವೆ. ವಾಣಿಜ್ಯ ಬ್ಯಾಂಕ್ಗಳು ಸಾಲ ತೆಗೆದುಕೊಳ್ತವೆ. ಆಗ ಸಾಲ ತೆಗೆದುಕೊಂಡಾಗ ಅದರ ಮೇಲೆ ವಿಧಿಸ್ತದೆ ಬಡ್ಡಿ ದರ, ಅಲ್ಪಾವಧಿ ಸಾಲವನ್ನು ತೆಗೆದುಕೊಳ್ತದೆ. ಸಾಮಾನ್ಯವಾಗಿ ಇದು 1 ದಿವಸ ಇರ್ಬೋದು, 14 ದಿವಸ ಇರ್ಬೋದು, ಅಥವಾ 28 ದಿವಸ ಇರ್ಬೋದು, ಅಥವಾ 24 ಓಕೆ, ಅಲ್ಪಾವಧಿ ಸಾಲಕ್ಕೆ ವಿಧಿಸ್ತಕ್ಕಂತಹ ಬಡ್ಡಿಯ ದರವನ್ನು ನಾವು ರೆಪೋ ದರ ಅಂತ ಕರೀತೇವೆ. ಈಗ ರೆಪೋ ದರ ಹೆಚ್ಚಾಯ್ತು ಅಂತ ಇಟ್ಕೊಳ್ಳಿ, ಅಂದ್ರೆ ಅಲ್ಪಾವಧಿ ಸಾಲಗಳ ಮೇಲಿನ ಬಡ್ಡಿಯ ದರ ಹೆಚ್ಚಾಯಿತು ಅಂತಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ತೆಗೆದುಕೊಳ್ಳುವ ಅಲ್ಪಾವಧಿ ಸಾಲದ ಮೇಲಿನ ಬಡ್ಡಿ ದರ ಹೆಚ್ಚಾಯಿತು ಅಂದ್ರೆ ಸಾಲ ತೆಗೆದುಕೊಳ್ಳುವ ಪ್ರಮಾಣ ಕಡಿಮೆ ಆಗ್ತದೆ, ಮತ್ತು ಸಾರ್ವಜನಿಕರಿಗೆ ವಿತರಿಸುವ ಸಾಲಗಳ ಪ್ರಮಾಣವೂ ಕೂಡ ಕಡಿಮೆ ಆಗ್ತದೆ. ನೋಡಿ, ಇಲ್ಲಿ ನಾನು 5 ಅಂಶಗಳನ್ನು ಹೇಳಿದ್ದೇನೆ. ಈ 5 ಅಂಶಗಳಲ್ಲಿ ಹಣದ ಪ್ರಮಾಣವನ್ನ ಹಿಯರ್ ದ ಸೆಂಟ್ರಲ್ ಬ್ಯಾಂಕ್ ಡಿಟರ್ಮಿನ್ಸ್ ದ ಕ್ವಾಂಟಿಟಿ ಆಫ್ ದ ಮನಿ ಇನ್ ದ ಎಕಾನಮಿ. ಹಣದ ಪ್ರಮಾಣವನ್ನ ನಿಯಂತ್ರಣ ಮಾಡತಕ್ಕಂಥ ಕೆಲಸವನ್ನ ಮಾಡುತ್ತದೆ. ಈ ಅಂಶಗಳನ್ನು ಬಿಟ್ಟರೆ ಇನ್ನುಳಿದದ್ದು ನಾವು ಅವನ್ನ ಆಯ್ಕೆಯ ಕ್ರಮಗಳು ಅಂತ ಕರಿತೇವೆ, ಸೆಲೆಕ್ಟಿವ್ ಮೆಷರ್ಸ್ ಅಂತ ಕರಿತೇವೆ, ಅಥವಾ ಕ್ವಾಲಿಟೇಟಿವ್ ಮೆಷರ್ಸ್ ಅಂತ ಕರಿತೇವೆ, ಗುಣಾತ್ಮಕ ಕ್ರಮಗಳು ಅಂತಂದು ನಾವು ಕರಿತೇವೆ. ನಾನು ಅವನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ ನೆಕ್ಸ್ಟ್. ಈಗ ಬಿ selective or qualitative measures. ಸೆಲೆಕ್ಟಿವ್ ಆರ್ ಕ್ವಾಲಿಟೇಟಿವ್ ಮೆಷರ್ಸ್ ಅಂತ ಕರೀತಾರೆ. ಇದರಲ್ಲಿ ಫಸ್ಟ್ನೇದಾಗಿ ಡಿಸೈಡಿಂಗ್ ದ ಮಾರ್ಜಿನಲ್ ರಿಕ್ವೈರ್ಮೆಂಟ್ಸ್ ಅಂತ ಕರೀತೇವೆ. ಮಾರ್ಜಿನಲ್ ರಿಕ್ವೈರ್ಮೆಂಟ್ಸ್ ಸಾಲ ತೆಗೆದುಕೊಳ್ಬೇಕಾದ್ರೆ ವಾಣಿಜ್ಯ ಬ್ಯಾಂಕ್ಗಳು ಯಾರಿಗೆ ಸಾಲ ಕೊಡಿ, ನೋಡಪ್ಪ ನೀವು ಒಂದಿಷ್ಟು ಪ್ರಮಾಣವನ್ನು ನಮ್ಮಲ್ಲಿ ಭದ್ರತೆಯಾಗಿ ಇಡಬೇಕು ಫಸ್ಟ್, ಅದರ ಆಧಾರದ ಮೇಲೆ ನಾವು ಸಾಲ ಕೊಡ್ತೀವಿ. ಈಗೇನ್ ಮಾಡ್ತದೆ, ಅದನ್ನ ನಾವು ಮಾರ್ಜಿನಲ್ ಅಂಚಿನ ಅಗತ್ಯತೆಗಳು ಅಂತ ಕರಿತೇವೆ ಕನ್ನಡದಲ್ಲಿ. ಅಂಚಿನ ಅಗತ್ಯತೆಗಳ ಪ್ರಮಾಣವನ್ನ ಬದಲಾಯಿಸುವುದರ ಮೂಲಕ ಸಾಲದ ಹಣದ ಪ್ರಮಾಣವನ್ನ ನಿಯಂತ್ರಣ ಮಾಡತಕ್ಕಂಥ ಕೆಲಸವನ್ನ ಕೇಂದ್ರ ಬ್ಯಾಂಕು ಮಾಡ್ತದೆ. ಅಂದ್ರೆ ಈಗ ನಾವು 1 ಲಕ್ಷ ರೂಪಾಯಿ ಸಾಲ ಬೇಕು ಅಂತಂದ್ರೆ 20,000 ರೂಪಾಯಿ ನೀವು ಕಟ್ಟಬೇಕಾಗ್ತದೆ ಬ್ಯಾಂಕಿಗೆ. ಬ್ಯಾಂಕ್ ಏನ್ ಮಾಡ್ತದೆ, ಕೇಂದ್ರ ಬ್ಯಾಂಕ್ ಏನ್ ಮಾಡ್ತದೆ, ಈಗ ಹೆಚ್ಚಿಗೆ ಸಾಲ ಕೊಡಬಾರದು ಅಂತ ನಿರ್ಧಾರ ಮಾಡ್ತದೆ. ಹಾಗೇನ್ ಮಾಡ್ತದೆ, 20,000 ಇರೋದನ್ನು 30,000 ಮಾಡ್ತದೆ.
ಆಗ ಸಾಲ ತೆಗೆದುಕೊಳ್ಳಲಿಕ್ಕೆ ಬರುವವರ ಸಂಖ್ಯೆ ಕಡಿಮೆ ಆಗ್ತದೆ. ಅಂದ್ರೆ ಅಂಚಿನ ಅಗತ್ಯತೆಗಳನ್ನ ನಿರ್ಧರಿಸುವುದರ ಮೂಲಕ ನಿರ್ಧಾರವನ್ನ ಮಾಡ್ತದೆ. ನಿರ್ದೇಶನಗಳನ್ನು ನೀಡತಕ್ಕಂಥದ್ದು ಎರಡನೆಯದು ಡೈರೆಕ್ಟಿವ್ಸ್ ಅಂತ ಹೇಳ್ತೇವೆ. ನಿರ್ದೇಶನಗಳನ್ನ ನೀಡತಕ್ಕಂಥದ್ದು. ವಾಣಿಜ್ಯ ಬ್ಯಾಂಕ್ ಏನಪ್ಪ ಮಾಡ್ತದೆ ಅಂತಂದ್ರೆ, ಕೇಂದ್ರ ಬ್ಯಾಂಕು ವಾಣಿಜ್ಯ ಬ್ಯಾಂಕ್ಗಳಿಗೆ ನಿರ್ದೇಶನಗಳನ್ನು ನೀಡುತ್ತದೆ. ಹೀಗೆ ಮಾಡಿ, ಇಂಥವರಿಗೆ ಸಾಲ ಕೊಡಿ, ಹೀಗೆ ಸಾಲ ಕೊಡಿ, ನಿರ್ದೇಶನಗಳನ್ನು ನೀಡತಕ್ಕಂತಹ ಕೆಲಸವನ್ನು ಮಾಡುತ್ತದೆ. ಅದರ ಮೂಲಕ ಹಣದ ಪ್ರಮಾಣವನ್ನು ನಿಯಂತ್ರಣ ಮಾಡತಕ್ಕಂತಹ ಕೆಲಸವನ್ನ ಕೇಂದ್ರ ಬ್ಯಾಂಕು ಮಾಡ್ತದೆ. ಅಂದ್ರೆ ನಿರ್ದೇಶನಗಳನ್ನ ಲಿಖಿತ ರೂಪದಲ್ಲಿ ನೀಡತಕ್ಕಂತಹ ಕೆಲಸವನ್ನು ಮಾಡ್ತದೆ. ನಾವು ಡೈರೆಕ್ಟಿವ್ಸ್ ಅಂತ ಕರಿತೇವೆ. ಡೈರೆಕ್ಷನ್, ನೋಡಪ್ಪ ಹೀಗೆ ಮಾಡಿ, ಇಂಥರಿಗೆ ಸಾಲ ಕೊಡಿ, ಹೀಗೆ ಸಾಲ ಕೊಡಿ, ಇಂತಹ ವಲಯಕ್ಕೆ ಸಾಲ ಕೊಡಿ, ಇಂತಹ ಉದ್ಯಮಗಳಿಗೆ ಸಾಲ ಕೊಡಿ, ಹೀಗೆ ನಿರ್ದೇಶನಗಳನ್ನು ನೀಡತಕ್ಕಂಥ ಕೆಲಸವನ್ನ ಕೇಂದ್ರ ಬ್ಯಾಂಕು ಮಾಡ್ತದೆ. ವಾಣಿಜ್ಯ ಬ್ಯಾಂಕ್ಗಳ ಆ ನಿರ್ದೇಶನಗಳನ್ನ ಪಾಲನೆ ಮಾಡ್ತವೆ. ನೆಕ್ಸ್ಟ್ ಮೂರನೇದು ಮಾರಲ್ ಸುಯೇಷನ್. ನೈತಿಕ ಪ್ರೇರಣೆ ಅಂತ ಕರೀತೇವೆ. ಏನು ನೈತಿಕ ಪ್ರೇರಣೆ ಅಂದ್ರೆ, ಮೀಟಿಂಗ್ ಕರೆದ್ಬಿಟ್ಟು ಹೇಳ್ತದೆ, ನೋಡಪ್ಪ ಅರ್ಥವ್ಯವಸ್ಥೆಯಲ್ಲಿ ಬೆಲೆಗಳು ಒಂದೇ ಹೆಚ್ಚಾಗ್ತಾ ಇದೆ, ಆದ್ದರಿಂದ ಜನಸಾಮಾನ್ಯರ ಜೀವನ ಕಷ್ಟ ಆಗ್ತಾ ಇದೆ, ಸಾಲ ಕೊಡ್ಬೇಕಾದ್ರೆ ಯೋಚನೆ ಮಾಡಿ ಕೊಡಿ, ನೋಡಿ ಕೊಡಿ, ಇಂತಹ ನಿರ್ದೇಶನಗಳನ್ನ ಜಸ್ಟ್ ಮೀಟಿಂಗ್ ಕರೆದ್ಬಿಟ್ಟು ಹೇಳ್ತದೆ. ಇದನ್ನ ನಾವು ನೈತಿಕ ಪ್ರೇರಣೆ ಅಂತ ಕರಿತೇವೆ. ನೈತಿಕವಾಗಿ ಹೇಳ್ತಕ್ಕಂಥದ್ದು, ಒಳ್ಳೆಯ ದಂಧದಲ್ಲಿ ನೋಡಿ, ಒಳ್ಳೆಯ ಕಾರ್ಯಗಳಿಗೆ ಸಾಲ ಕೊಡಿ, ಉಳಿದ ಸಾಲ ಯೋಚನೆ ಮಾಡಿ ಸಾಲ ಕೊಡಿ, ಹೀಗೆ ಅವರಿಗೆ ನೈತಿಕ ರೀತಿಯಲ್ಲಿ ನೈತಿಕವಾಗಿ ಬೆಂಬಲವನ್ನ ಸಲಹೆಯನ್ನು ಕೊಡ್ತಕ್ಕಂತಹ ಕೆಲಸವನ್ನ ಕೇಂದ್ರ ಬ್ಯಾಂಕು ಮಾಡುತ್ತದೆ. ನೆಕ್ಸ್ಟ್ ಒನ್, ಕಂಟ್ರೋಲ್ ಆಫ್ ಕನ್ಸ್ಯೂಮರ್ ಕ್ರೆಡಿಟ್. ಅನುಭೋಗಿ ಸಾಲಗಳ ನಿಯಂತ್ರಣ ಅಂತ ಕರೀತೇವೆ. ಏನು ಅನುಭೋಗಿ ಸಾಲಗಳು ಅಂತಂದ್ರೆ, ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಈ ಬೈಕ್ ತಗೊಳ್ಳಿಕ್ಕೆ ಸಾಲ, ಕಾರ್ ತಗೊಳ್ಳಿಕ್ಕೆ ಸಾಲ, ಟಿವಿ ತಗೊಳ್ಳಿಕ್ಕೆ ಸಾಲ, ವಾಷಿಂಗ್ ಮೆಷಿನ್ ತಗೊಳ್ಳಿಕ್ಕೆ ಸಾಲ, ಎಲ್ಲದಕ್ಕೂ ಸಾಲ ಸಿಗ್ತದೆ ನಮಗೆ. ಅಂದ್ರೆ ಆ ಸಾಲಗಳನ್ನ ನಿಯಂತ್ರಣ ಮಾಡ್ತಕ್ಕಂತಹ ಕೆಲಸವನ್ನ ಕೇಂದ್ರ ಬ್ಯಾಂಕ್ ಮಾಡ್ತದೆ. ನೋಡಪ್ಪ ಇಂಥದಕ್ಕೆ ಸಾಲ ಕೊಡಿ, ಹೀಗೆ ಸಾಲ ಕೊಡಿ, ವಾಷಿಂಗ್ ಮೆಷಿನ್ ತಗೊಂಡ್ರೆ ಸಾಲ ಕೊಡಬೇಡಿ, ಟಿವಿ ತಗೊಂಡ್ರೆ ಸಾಲ ಕೊಡಬೇಡಿ, ಬೈಕ್ ತಗೊಂಡ್ರೆ ಸಾಲ ಕೊಡಬೇಡಿ, ಕಾರ್ ತಗೊಂಡ್ರೆ ಸಾಲ ಕೊಡಬೇಡಿ, ಕಾರನ್ನ ಉತ್ಪಾದನಾ ಚಟುವಟಿಕೆ ತಗೊಳ್ತಾನೆ ಸಾಲ ಕೊಡಿ, ಆದರೆ ಅನುಭವಕ್ಕೆ ತೆಗೆದುಕೊಳ್ತಾನೆ, ಸ್ವ ಅನುಭವಕ್ಕಾಗಿ ಖರೀದಿ ಮಾಡ್ತಾ ಇದ್ದಾನೆ ಅಂದ್ರೆ ಸಾಲ ಕೊಡಬೇಡಿ. ಇಂತಹ ನಿರ್ದೇಶನಗಳನ್ನು ನೀಡತಕ್ಕಂತಹ ಕೆಲಸವನ್ನ ಮಾಡ್ತದೆ. ಅಂದ್ರೆ ಸಾಲಗಳ ನಿಯಂತ್ರಣ ಮಾಡ್ತದೆ, ಅನುಭವಿ ಸಾಲಗಳನ್ನು ನಿಯಂತ್ರಣ ಮಾಡ್ತದೆ. ನೆಕ್ಸ್ಟ್ ಒಂದು ಕ್ರೆಡಿಟ್ ರೇಷನಿಂಗ್. ಸಾಲ ಪಡಿತರ ಅಂತ ಕರೀತೇವೆ. ಏನ್ ಸಾಲ ಪಡಿತರ ಅಂತಂದ್ರೆ, ಸಾಲ ಪಡಿತರ ಅಂದರೆ ಯಾರಿಗೆ ಎಷ್ಟು ಪ್ರಮಾಣದ ಸಾಲವನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ಕೇಂದ್ರ ಬ್ಯಾಂಕು ನಿರ್ಧಾರ ಮಾಡುತ್ತದೆ. ಅಂದ್ರೆ ಈ ವಲಯಕ್ಕೆ ಇಷ್ಟು ಪ್ರತಿಶತ ಸಾಲ, ಪ್ರಾಥಮಿಕ ವಲಯಕ್ಕೆ ಇಷ್ಟು ಪ್ರತಿಶತ ಸಾಲ, ದ್ವಿತೀಯ ವಲಯಕ್ಕೆ ಇಷ್ಟು ಪ್ರತಿಶತ ಸಾಲ, ತೃತೀಯ ವಲಯಕ್ಕೆ ಇಷ್ಟು ಪ್ರತಿಶತ ಸಾಲ, ಅದರಲ್ಲೂ ಕೂಡ ಮತ್ತೆ ಪ್ರಾಥಮಿಕ ವಲಯದಲ್ಲಿ ಕೃಷಿ ವಲಯಕ್ಕೆ ಇಷ್ಟು ಸಾಲ, ಡೈರಿ ವಲಯಕ್ಕೆ ಇಷ್ಟು ಸಾಲ, ಮೈನಿಂಗಿಗೆ ಇಷ್ಟು ಸಾಲ, ಹೀಗೆ ರೇಷನಿಂಗ್ ಅನ್ನ ಮಾಡ್ತದೆ, ಪ್ರತಿಶತ ಪ್ರಮಾಣವನ್ನು ನಿರ್ಧಾರ ಮಾಡ್ತದೆ. ಇದನ್ನ ನಾವು ಕ್ರೆಡಿಟ್ ರೇಷನಿಂಗ್ ಅಂತ ಕರಿತೇವೆ, ಸಾಲದ ಪಡಿತರ ಅಂತ ಕರಿತೇವೆ. ಅದರ ಮೂಲಕ ನಿರ್ಧಾರ ಮಾಡಿ ಬ್ಯಾಂಕ್ಗಳಿಗೆ ಕಳಿಸ್ತದೆ, ಅದರಂತೆ ವಾಣಿಜ್ಯ ಬ್ಯಾಂಕ್ಗಳು ಸಾಲಗಳನ್ನು ಕೊಡ್ತಾ ಹೋಗ್ತವೆ. ನೆಕ್ಸ್ಟ್ ಒನ್, ಡೈರೆಕ್ಟ್ ಆಕ್ಷನ್. ನೇರ ನಿಯಂತ್ರಣ. ನೇರ ನಿಯಂತ್ರಣ, ನೇರ ಕ್ರಮ ಅಂತ ಕರೀತೇವೆ. ನೇರ ಕ್ರಮ ಹೆಸರು ಹೇಳ್ತದೆ, ನೇರ ಕ್ರಮ. ಮೇಲಿನ ಯಾವ ಕ್ರಮಗಳಿಗೂ ಬಗ್ಗದೇ ಇದ್ದಾಗ ವಾಣಿಜ್ಯ ಬ್ಯಾಂಕ್ ಮೇಲೆ ಯಾವುದು ಕಿವಿ ಹಾಕಲ್ಲ, ತನಿ ತಿಳಿದಂಗೆ ಮಾಡ್ತಾ ಇರ್ತದೆ. ಅಂತಹ ಬ್ಯಾಂಕ್ ಅನ್ನ ಮುಚ್ಚತಕ್ಕಂತಹ ಕೆಲಸವನ್ನ, ಅಂತಹ ಬ್ಯಾಂಕಿನ ಮೇಲೆ ದಂಡ ಹಾಕ್ತಕ್ಕಂತಹ ಕೆಲಸವನ್ನ ಕೇಂದ್ರ ಬ್ಯಾಂಕ್ ಮಾಡ್ತದೆ. ಅದನ್ನು ನಾವು ನೇರ ಕ್ರಮ ಅಂತಂದು ನಾವು ಕರಿತೇವೆ. ಲಾಸ್ಟ್ ಒನ್, ಪಬ್ಲಿಕೇಶನ್ಸ್, ಪಬ್ಲಿಸಿಟಿ, ಪ್ರಚಾರ. ಅಂದ್ರೆ
ಹಾಗಿಂದಾಗಿ ಸಂಶೋಧನೆಗಳನ್ನು ಮಾಡ್ತಾ ಇರ್ತದೆ. ಆ ಸಂಶೋಧನೆಗಳನ್ನು ಸಾಮಾಜಿಕ ಮಾಧ್ಯಮಗಳ ಮೂಲಕ, ದೂರದರ್ಶನ ಇರ್ಬೋದು, ಅಥವಾ ರೇಡಿಯೋ ಇರ್ಬೋದು, ಅಥವಾ ನ್ಯೂಸ್ ಪೇಪರ್ಸ್ ಇರ್ಬೋದು, ಅಥವಾ ವಾರಪತ್ರಿಕೆಗಳಿರ್ಬೋದು, ಅದರ ಮೂಲಕ ಹಂಚತಕ್ಕಂತಹ ಕೆಲಸವನ್ನು ಮಾಡುತ್ತದೆ. ಅಂದರೆ ಮಾಹಿತಿಯನ್ನು ಹಂಚತಕ್ಕಂತಹ ಕೆಲಸವನ್ನು ಮಾಡ್ತದೆ. ಏನೇನಾಗಿದೆ ಅರ್ಥವ್ಯವಸ್ಥೆಯಲ್ಲಿ, ಹೇಗಿರಬೇಕು ಅಂತಕ್ಕಂತಹ ಕೆಲಸವನ್ನು, ಮಾಹಿತಿಯನ್ನು, ಅರ್ಥವ್ಯವಸ್ಥೆಯ ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಬ್ಯಾಂಕು ಮಾಡ್ತದೆ. ಇವಿಷ್ಟು ಕೇಂದ್ರ ಬ್ಯಾಂಕಿನ ಪತ್ತು ನಿಯಂತ್ರಣದ ಕ್ರಮಗಳು. ಏನಾದರೂ ಅನುಮಾನಗಳು ಬಂದಲ್ಲಿ ನೀವು ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ನೀವು ಪ್ರಶ್ನೆಗಳನ್ನು ಹಾಕಿದರೆ ನಾನು ನಿಮಗೆ ಉತ್ತರಗಳನ್ನು ಕೊಡುತ್ತೇನೆ. ನಮಸ್ಕಾರ.